ಹಿರೇಗೋಡಿಯ ಗ್ರಾಮ ಪಂಚಾಯತಿನಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ. ದಲಿತ ಮಹಿಳೆ ಅಧ್ಯಕ್ಷೆ ಆಗಿರುವುದಕ್ಕೆ ಎಲ್ಲ ಸಲ್ಲದ ಆರೋಪ. ಅಧ್ಯಕ್ಷೆ ನೀಲಮ್ಮ ಸತೀಶ ದಾಮನವರ, ಚಿಕ್ಕೋಡಿ. ಹಿರೇಗೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾದ ಭ್ರಷ್ಟಾಚಾರ ನಡೆದಿಲ್ಲ. ದಲಿತ ಮಹಿಳೆ ಅಧ್ಯಕ್ಷೆ ಆಗಿರುವುದಕ್ಕೆ ಕೆಲ ಸದಸ್ಯರು ಸಹಿಸಿಕೊಳ್ಳಲಾರದೆ ಈ ರೀತಿಯಾದ ಆರೋಪ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೀಲಮ್ಮ ಸತೀಶ ದಾಮನವರು ಹೇಳಿದ್ದಾರೆ. ಹಿರೇಗೋಡಿ ಗ್ರಾಮದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಪಕ್ಕೆ ಸಂಬಂಧಿಸಿದಂತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಅವರೇ ಈ ಸಭೆಯನ್ನು ರದ್ದು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿನ ಹೊಸ ಕಟ್ಟಡ ಆಗುತ್ತಿದೆ. ಆ ಕಟ್ಟಡ ಕಾಮಗಾರಿಯನ್ನು ಅವರೇ ಸ್ಥಗಿತಗೊಳಿಸಿದ್ದಾರೆ. ನಾನು ದಲಿತ ಅಧ್ಯಕ್ಷೆಯಾಗಿದ್ದೇನೆ, ನನಗೆ ಶ್ರೇಯಸ್ಸು ಬರಬಾರದೆಂದು ಈ ರೀತಿಯಾದ ಆರೋಪವನ್ನು ಮಾಡುತ್ತಿದ್ದಾರೆ ಎಂದರು. ಹಾಗೂ ವಾರ್ಡ್ ನಂಬರ್ 7 ಹಾಗೂ 8ರ ಸದಸ್ಯರು ನನಗೆ ರಾಜೀನಾಮೆ ಕೊಡಲೇಬೇಕು, ಇಲ್ಲವಾದರೆ ನಿಮ್ಮನ್ನ ಜೈಲಿಗೆ ಹಾಕುತ್ತೇವೆ, ಕೋರ್ಟಿಗೆ ಕಳಿಸುತ್ತೇವೆ ಎಂದು ದಬ್ಬಾಳಿಕೆಯನ್ನು ಹಾಕಿದ್ದಾರೆ ಎಂದರು. ಬಳಿಕ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಮದಾಸ ಬಂಡಗರ ಮಾತನಾಡಿ, ಭ್ರಷ್ಟಾಚಾರ ಆರೋಪದಲ್ಲಿ ಯಾವುದೇ ಹುರಳಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷರು ರಾಜೀನಾಮೆ ನೀಡಲಿ ಎಂದು ಈ ರೀತಿಯಾದ ಆರೋಪವನ್ನು ಮಾಡುತ್ತಿದ್ದಾರೆ. ತನಿಖೆಯನ್ನು ಮಾಡಲಿ, ನಾವು ಬದ್ಧರಿದ್ದೇವೆ. ಗ್ರಾಮದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಿಕೊಳ್ಳಲಾಗದೆ ಗ್ರಾಮದ ಹೆಸರನ್ನು ಕೆಡಿಸಲು ಹೊರಟಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭರತ ದೇವಡಕರ, ಅನಿತಾ ದೇವಡಕರ, ಮಹಾದೇವಿ ನಿಂಗಗೋಳ, ಗಂಗೂಬಾಯಿ ಕಂಬಾಳೆ, ಬಾಂಬರ ಪಾಟೀಲ್, ಅಂತಿಕಾ ಅನಾಸಾರ ಮುಜಾವರ, ವಿದ್ಯಾಶ್ರೀ ಸಾಗರ ಬೋಸಲೆ, ಜ್ಯೋತಿ ಗಣಪತಿ ಮಾಳಿ, ಶ್ರೀದೇವಿ ಪರಗೌಡ ಗೀತಾಜೆ, ಮಹದೇವ ಪಾವಡೆ, ಮಲ್ಲಿಕಾರ್ಜುನ ಚೌಗಾಲ, ಸುರೇಶ ಚೌಗಾಲ, ಲಕ್ಷ್ಮಣ ನಿಂಗಗೌಳ, ಕುಶ್ರು ಪಟೇಲ್, ಶ್ರೀಕಾಂತ ಅಕ್ಕೆಣ್ಣನವರ, ಪರಶುರಾಮ ಸಾವಂತ, ಸಂಜು ಬನಹಟ್ಟಿ, ಅಜ್ರುದ್ದೀನ ಪಾಟೇಲ್, ಗಣಪತಿ ಮಾಳಿ, ಶ್ರೀಕಾಂತ ಗೋಳಶಿಂಗೆ, ಅಬ್ದುಲ್ ಕದರ ಪಾಟೀಲ್, ಮೊಹಮ್ಮದ್ ಶರೀಫ್ ಪಾಟೀಲ್, ರವಸಾಹೇಬ್ ಅಕ್ಕೆನವರ, ರಿಯಾಜ್ ನಲ್ಬದ್ದ, ಲಂಗಮನ್ನಾಳ್ ಬಾಳನಾಯಿಕ, ಭೀಮಾ ಕಂಬಾಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಎಸ್.ಸಿ ಐತಕ್ರಿ ನಮ್ಮ ಇದು ಒಂದು ಸೀಟ್ ಬಂದೈತ್ರಿ, ಚೇರ್ಮನ್ ಸೀಟ. ಚೇರ್ಮನ್ನೇ ಎಸ್.ಸಿ ಸೀಟ್ ಮುಂದೆ ಆಗಬಾರ್ದಂಗೆ ಏನು ಕಾನೂನು ರೂಲ್ಸ್ ಐತೇನ್ರಿ ಅವ್ರ ಕಡೆ? ಮತ್ತು ಕೆಲಸ ಮಾಡ್ಯಾರು. ಈಗ ಪಂಚಾಯತಿ ಹೊಸದ ಕಟ್ಟ್ಯಾರ್ರಿ, ಮತ್ತು ಇದು ಎಲ್ಲ ಕಡೆ ಕೆಲಸ ಕೊಡಿದಾರು, ಮತ್ತು ಎಲ್ಲ ಮಂದಿಗೆ ಸಮಾನ ಹಚ್ಚಿದಾರು. ನೀವು ಇನ್ಕ್ವೈರಿ ಮಾಡಿರಲ್ಲ, ಎಲ್ಲ ವಾರ್ಡ್ಗೆ ಹೋಗಿ ಇನ್ಕ್ವೈರಿ ಮಾಡಿರಿ. ಕೆಲಸ ಆಗೋದಿಲ್ಲ ಅಂದ್ರೆ ಮುಂದೆ ನೀವು ತನಿಖೆ ಮಾಡಿರಿ. ಅದಕ್ಕೆ ನಮ್ಮಲ್ಲಿ ಚಾವೆ ಆಗಿದಾವ್ರಿ, ನಮ್ಮಲ್ಲಿ ರೋಡ್ ಆಗಿದಾವು, ನಮ್ಮಲ್ಲಿ ಬೋರ್ಗಲ್ ಆಗಿದಾವ್ರಿ, ಮತ್ತು ಇದು ಎಮ್ಗಳು ಗೋಟೆ ಆಗಿದಾವ್ರಿ. ಗೋಟೆ ಬಿಲ್ ಬಿ ಇನ್ನೂ ಬರವಲ್ರಿ ನಮಗೆ ರೀ. ಈ ಚೇರ್ಮನ್ ಆಗೋಣ ನಮಗೆಲ್ಲ ನಮ್ಮ ಸವಲತ್ತು ಆಗಿದಾವ್ರಿ. ಮತ್ತು ಇವ್ರು ಕೆಲಸ ಆಗಿಲ್ಲ ಅಂತಂದ್ರೆ ಇವ್ರು ಮತ್ತು ಕೆಲಸ ತೋರ್ಸತ್ ಹೇಳ್ರಲ್ಲ, ಎಲ್ಲಿ ಆಗಿಲ್ಲ ಅಲ್ಲಿ ಇನ್ನು ತನಿಖೆ ಮಾಡತ್ತೆ ಹೇಳ್ರಲ್ಲ. ಸುಳ್ಳು ಹೇಳಿ ಮತ್ತು ಹಿಂಗೆ ಮಂದ್ಯದ ಒಬ್ರಿಗೆ ಇದು ಆಗಂಗಿಲ್ಲ ರೀ. ಅದು ಮುಂದೆ ತೋರ್ಸತ್ ಹೇಳ್ರಲ್ಲ, ಎಲ್ಲಿ ಕೆಲಸ ಆಗಿಲ್ಲ ಇಲ್ಲಿ. ಪುಕ್ಕಡ್ ಬಿಲ್ ತಗೊಂಡು ಅದು ತೋರ್ಸತ್ ಹೇಳ್ರಲ್ಲ. ಮತ್ತು ನಮ್ಮ ಹೆಣ್ಮಗಳಿಗೆ ಅನ್ಯಾಯ ಆಯ್ತಂದ್ರೆ ನಾವು ತನಿಖೆ ಮಾಡವ್ರಿ. ದಲಿತ ಸಮಾಜದವ್ರು ನಾವು ಗಪ್ ಕೊಂಡಂಗಿಲ್ಲ ರೀ, ನಾವು ತನಿಖೆ ಮಾಡವ್ರಿ. ಓಕೆ ಸರ್. ಅಧ್ಯಕ್ಷರಿಗೆ ಅವ್ರ ಅವಮಾನ ಮಾಡೋ ಸಲುವಾಗಿ ಇದು ಮಾಡಿದಾರೆ. ಅವರು ಒಂದು ತಿಂಗಳಾಯ್ತು ಈಗ ಓಡಾಡತ್ತಿದ್ದಾರೆ. ಅದು ಇಳಿಸ್ಬೇಕಂತೇಳಿ ಇಳ್ಸೋಕ್ಕಾಗಲಿಲ್ಲ ಅವ್ರಿಗೆ. ಲಾಸ್ಟ್ಗೆ ಇಳ್ಸೋಕ್ಕಾಗಲಿಲ್ಲ ಅನ್ನೋ ಕೂಡಲೇ ಇದು ಇವತ್ತು ನಿನ್ನೆ ಹೊರಗೆ 5 ಮಿನಿಟ್ ಭೀ ಆಗಿಲ್ಲ ಬಂದು ಕಿಲಿ ಹಾಕಿದ್ದಾರೆ. ಕಿಲಿ ಹಾಕಕ್ಕೆ ಅವ್ರಿಗೆ ಯಾರಿಗೆ ಹೇಳ್ರಿ, ಪಬ್ಲಿಕ್ ತೊಗೊಂಡು ಕಿಲಿ ಹಾಕ್ತಾರೆ. ಪಬ್ಲಿಕ್ ತೊಗೊಂಡು ಕಿಲಿ ಹಾಕುವಂಥದ್ದು ಏನಾಗಿತ್ತು ರೀ, ಅವ್ರದ್ದು ಮೆಜಾರಿಟಿ ಆಗಲಿಲ್ಲ ನಾನು ಕಿಲಿ ಹಾಕಕ್ಕೆ ಹೋಗಿದ್ದಾರೆ. ಅದನ್ನ ಸರ್ಕಾರ ನೋಡ್ಕೋಬೇಕ್ರಿ. ಆಫೀಸರ್ ಎಲ್ಲ ಅದನ್ನ ನೋಡಿ ಇದು ಮಾಡಬೇಕು, ಕಾನೂನು ತೊಗೋಬೇಕ್ರಿ ಅವ್ರ ಮ್ಯಾಗ ಭೀ, ಕಿಲಿ ಹಾಕಿದವ್ರ ಮ್ಯಾಗ ಭೀ. ಮತ್ತು ಎಸ್.ಸಿದವ್ರಿಗೆ ಮ್ಯಾಗ ಹಿಂಗೆ ಇದಾದ ಬಳಕೆ ಮಾಡಕತ್ತಾರಂದ್ರೆ ನಮಗೇನು ಇದು ಮಾಡೋಕ್ಕಾಗಲ್ಲ. ಮತ್ತು 2005ರಿಂದ ನಾವು ಚೇರ್ಮನ್ ವೈಸ್ ಚೇರ್ಮನ್ ಮಾಡ್ಕೊತ ಬಂದಿದ್ದೇವೆ ರೀ. ಜನರಲ್ ಬಂದ್ರೆ ಭೀ OBCದವ್ರಿಗೆ ಮಾಡಿದ್ದೇವೆ. OBCದಾಗ ಮಾಡಿದ್ರೆ ಭೀ ಹಿಂಗೆ ಯಾಕೆ ಮಾಡಿರಿ ಬಿ ಅಂತೇಳಿ ಕೇಳಿ ಭೀ ನಾವು ಯಾರು ಇದು ಹಿಂಗೆ ಇಂಥ ಕೆಲಸಗಳು ಮಾಡಿಲ್ಲ ರೀ. ಆದರೆ ನಮ್ಮ ಎಸ್.ಸಿದವ್ರದ್ದು ಆಗೋದು ಕೂಡಲೇ ಅವಿಶ್ವಾಸಗಳು ಬಂದು ಈ ಥರ ಮಾಡಿದಾರೆ ಅವ್ರು. ಅವ್ರಿಗೆ ಗೌರ್ಮೆಂಟ್ ಏನು ಮಾಡ್ಬೇಕು ರೀ. ಓಕೆ, ಇದಕ್ಕೆ ಎಲ್ಲನೂ ನಾವು ತೆಗಿತೀವಿ ಅಂತ ಹೇಳಿದಾರೆ ಅವ್ರು. ಈಗ 4 ವರ್ಷ ಆಯ್ತಾಕ ಅವ್ರು ಸುಮ್ಮ ಕೂತಿದ್ರು ಅವ್ರಿ. ಈಗ ನಿನ್ನೆ ಯಾಕೆ ತೆಗ್ದಾರ ಅವ್ರಿ? ಅವ್ರು ತೆಗೆದಿತ್ತಂದ್ರೆ 4 ವರ್ಷ ಅವ್ರು ತೆಗಿಬೇಕಿತ್ತಲ್ಲ. ಅವರ ವಿಶ್ವಾಸನ ಸಾಬೀತುಪಡಿಸೋಕ್ಕಾಗಲಿಲ್ಲ ಅಂತಂದೇಳಿ ಈ ದಲಿತ ಹೆಣ್ಮಗಳು ಅಂತಂದೇಳಿ ಇವ್ರ ಮ್ಯಾಗ ಅವ್ರು ಆರೋಪ ಮಾಡತ್ತಾರೆ. ಅಂದ್ರೆ ಇವ್ರು ಬೆಳಕಾಗ್ಬಿಡತ್ತ ಅಂತೇಳಿ ಅವ್ರದ್ದು ಇದನ್ನೈತ್ರಿ. ಅದು ಎಲೆಕ್ಷನ್ ಬಂದ್ರಿ, ಈಗ ಅವ್ರ ಮುಂದೆ ಕರ್ಸೋ ಸಲುವಾಗಿ ಹಂಗೆ ಮಾಡೋದೈತಂದ್ರೆ ಮೊದಲೇ ಮಾಡ್ಬೇಕಿತ್ತಲ್ಲ ಅವ್ರು 2021ರಾಗ ರೀ. ಈಗ ಯಾಕೆ ಮಾಡ್ತಾರೆ ಅವ್ರು?
ಮಗಳ ಅಧ್ಯಕ್ಷ ಆಗ್ಯಾರ ನಮ್ಮ ಹಿರೇಕೊಡಿ ಗ್ರಾಮ ಪಂಚಾಯತ್ಯಾಗ ರೀ. ಇದು ಕೆಲವು ಮಂದಿ ಸಹಿಸ್ಕೋಕೆ ಆಗಲ್ಲ ರೀ. ಈಗ ಸುಮ್ಮನೆ ಅವ್ರು ಕೋರ್ಟ್ ಕೇಳಿತಾನೆ ಒಂದು ಹೆಣ್ಮಕ್ಳನ್ನ ಕೋರ್ಟ್ ಕೇಳೋದು ಅಪಮಾನ ಮಾಡ್ತೇವೆ ಅಂದ್ರೆ ಈಗ 30 ಮಂದಿ ಮೀಟಿಂಗ್ ಹೋಗ್ತಿರಲ್ಲ ರೀ. ಮೀಟಿಂಗ್ದಾಗ ಬುಕ್ ನೋಡಕ್ಕೆ ಬರ್ತಿತ್ತಿಲ್ಲ ರೀ, ಎಷ್ಟು ಖರ್ಚಾಯಿತು ಏನಾಯಿತು, ಎಲ್ಲಿ ಅನುದಾನ ಬಂತು, ಎಲ್ಲಿ ಹೋಯ್ತು, ಇವ್ರು ಏನು ಮಾಡ್ತೀರಿ ಮೀಟಿಂಗ್ದಾಗ ರೀ. ಈಗ ಅವಿಶ್ವಾಸಗಳು ಆಗಲಾಗನ ಇವ್ರ ಇದು ಆರೋಪ ಮಾಡಿದಾರೆ ನಮ್ಮ ಹೆಣ್ಮಗಳ ಮ್ಯಾಗ. ಇದು ಹೆಣ್ಮಗಳ ಅಟ್ಟಲ್ಲ ಸರ್, ಇಡೀ ನಾವು ದಲಿತ ಸಮಾಜ ಅಪಮಾನ ಐತೆ. ಇದು ದಲಿತ ಸಂಘರ್ಷ ಸಮಿತಿಗಳಾಗಲಿ ದಲಿತ ಸಂಘಟನೆಗಳು ಯಾವ ಎಲ್ಲ ಖಂಡಿಸ್ತಾವೆ. ಇದು ಭಾಳ ಉಗ್ರ ಸ್ವರೂಪ ತಾಯ್ತಂದ್ರೆ ದಲಿತ ಸಂಘಟನೆ ತಂದ್ರೆ ನಾವು ಗ್ರಾಮ ಪಂಚಾಯತ್ ಮುಂದೆ ಹೋರಾಟ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ನಮ್ಮ ಹೆಣ್ಮಗಳನ್ನ ಕೋರ್ಟ್ರಿಗೆ ಐತಿ ಅಂದ್ರೆ ಅದು ಅಸಮಂಜಸ. ಕಾನೂನು ಪ್ರಕಾರ ಏನೈತ್ರಿ, ಅವ್ರು ಒಳಗ ಬಗೆಹರಿಸ್ಕೊ ಇದು ಇದ್ದು ರೀ. 30 ಮಂದಿ ಚುನಾಯಿತ ಪ್ರತಿನಿಧಿಗಳು ನಾವು ಗ್ರಾಮಸ್ಥರು ಆರಿಸಿಬಿಟ್ಟಿದ್ರೆ ಅಂದ್ರೆ ಅವರೊಳಗೆ ಬಗೆಹರಿಸ್ಬೇಕಾಗಿತ್ತು. ಇವರು ಏನೋ ಒಂದು ಅಧಿಕಾರ ದಾಹ ಸಂಬಂಧ ಒಬ್ಬ ಹೆಣ್ಮಗಳನ್ನ ಆರೋಪ ಮಾಡಿ ಕೋರ್ಟ್ಗೆ ಹೇಳ್ತಾನೋ ಅದಕ್ಕೆ ಹೇಳ್ತೇನೆ ಅಂದ್ರೆ ನಾವು ದಲಿತ ಸಮಾಜದವ್ರು ಗಪ್ ಕೊಂಡಂಗಿಲ್ಲ. ಇದಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೇವೆ ಅವ್ರಿಗೆ. ಅವ್ರ ಹಿಂದೆ ನಾವು ಇದೇವು. ಅವ್ರು ಯಾರನ್ನ ಅಂಜಬಾರ್ದು. ಅವ್ರ ಮುಂದೆ ಯಾರು ಯಥಾಸ್ಥಿತಿ ಅವ್ರ 8 ತಿಂಗಳ ಅವಧಿ ಐತಿ ಪೂರ್ಣ ಮಾಡ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ. 80 ಲಕ್ಷ ಹೊಡೆದಾರು ಅಷ್ಟು ಹೊಡೆದಾರ ಅಂದಾರಲ್ರಿ, ಅದು ತನಿಖೆ ಆಗಲ್ರಿ. ಹೊಡೆದೇವ ಇಲ್ಲ ಗೊತ್ತಾಗಲ್ರಿ, ಮಂದಿಗೂ ಗೊತ್ತಾಗಲ್ರಿ. ಓಕೆ ಏನು ಮಾಡಿದಾರೆ ನೋಡ್ರಿ ಆರೋಪ. ಅವ್ರ 30 ಮಂದಿಗೆ ಎಲ್ಲ ಹಂಚಿ ಕೆಲಸ ಕೊಡಿದವ್ರಿ. ಯಾರು ಮಾಡಿಲ್ದಂಗೆ ಯಾರು ಇಲ್ರಿ. ಬಂದ ಕಿಶಿಂದ ಅವ್ರು ಯಾವಾಗ ಬೇಕಾದಾಗ ಗುಡಿಯಾಗ ಬಂದು ನಿಲ್ಬೇಕು. ನಮ್ಮ ಊರಾಗ ಒಂದು ಗ್ರಾಮ ದೇವ ಐತಿ, ಅಲ್ಲಿ ದೇವಸ್ಥಾನ ಬಂದು ಮಾಡಿಲ್ಲ ಅಂತ ಹೇಳ್ಬೋದು. ಮತ್ತು ಸಾರ್ವಜನಿಕ ಎಲ್ಲರೂ ಬಂದು ಅವ್ರವ್ರು ವಾರ್ಡ್ದಾಗ ಚೌಕಶಿ ಮಾಡ್ಬೇಕು. ಹಂಗೆ ಯಾರು ಇದ್ರು ಕಂಡು ಬಂದಿಲ್ಲ, ನಾವು ಇದಾವ ಬಂದಿದ್ದೆವು. ಅವ್ರು ಹ್ಯಾಂಗೆ ಕಾನೂನು ತೊಗೊಂಡ್ರಿ. 30 ಮೆಂಬರ್ ನೀನು ಮಾತಾಡೋರು JCP ಆದ ಕೆಲಸ ಮಾಡಿದಾರಲ್ಲ, ಅದೆಲ್ಲ ಸುಳ್ಳು ಐತಿ. ಅವ್ರು ಯಾರು ಹೇಳಿದಾರೆ ಅವರು ಕೆಲಸ ಮಾಡಿದರು. ಅವ್ರು ಯಾರು ಈಗ ನೀನು ಮಾತಾಡಿದಾರು ಅವ್ರು ಎಲ್ಲರೂ ಕೆಲಸ ಮಾಡಿದ್ರು. 30 ಮಂದಿಗೆ ಎಲ್ಲರೂ ಕೂಡ ಫೈನಲಿ ಕೆಲಸ ಮಾಡಿದ್ರು. ಮತ್ತು ಈಗ ಬಂದ್ ಮಾಡ್ತಿರೋ ರೈತರು, ನಮ್ಮ ರೈತರು ಶೇಡ್ದು ಬಿಲ್ ಚಾಲು ಮಾಡಲಿ, ಉಳಿದೆಲ್ಲ ಬಂದ್ ಮಾಡಲಿ. ನಮ್ದು ತಕಾರ ಇಲ್ಲ. ಅದಕ್ಕೆ ಈಗ ಮಾಹಿತಿ ಅಡಿಯಲ್ಲಿ ನಿಮಗೆ ಮಾಹಿತಿ ಕೇಳಿದ್ರು ನೀವು ಮಾಹಿತಿ ಕೊಡ್ತಾ ಇಲ್ಲ. ನಮ್ದು ಯಾವುದು ಕೇಳಿಲ್ಲ ಅವರು. ಮತ್ತು ಅವ್ರು ಮಾಹಿತಿ ಕೇಳಕ್ಕೆ ತಿಂಗಳ ಮೀಟಿಂಗ್ ಇರತ್ತೈತಿ, ಒಳಗೆ ಇರತ್ತಾರಲ್ಲ ಅವರು. ಅಂದ್ರೆ ಈಗ ಆರೋಪ ಮಾಡಿದ ಎಲ್ಲ ಸುಳ್ಳು ಐತೆ, ಸುಳ್ಳು ಆರೋಪ. ಈ ಅವಿಶ್ವಾಸ ಠರಾವಕ್ಕೆ ಮುಂದಾಗ್ಯಾರ. ಯಾಕೆ ಠರಾವಕ್ಕೆ ಮುಂದಾಗ್ಯಾರ? ಅವ್ರಿಗೆ ಗೊತ್ತಿರ ಅವ್ರು ಆಗುಲಾಗನ ಇದೆಲ್ಲ ಎಬ್ಸಿದಾರು. ಅವಿಶ್ವಾಸ ಮಾಡಿರ ಅವ್ರ ಮೆಜಾರಿಟಿ ಆಗುಲಾಗನ ಈಗ ಎಬ್ಸಿದಾರು. ಇದ್ರ ಮುಂಚೆ ಮಾಡ್ಬೋದಿತ್ತು ಅವ್ರ. ಇದ್ರ ಮುಂಚೆ ಯಾಕೆ ಮಾಡ್ಲಿಲ್ಲ ಅವ್ರು? ಈಗ ಯಾಕೆ ಮಾಡ್ಯಾರ ಅಂತೀರಿ ನೀವು? ಈಗ ಅವ್ರು ಮುದ್ದಂ ಅವ್ರ ಅವಿಶ್ವಾಸ ಠರಾವ್ ಆಗಲ್ದಾಗ ನಮ್ಮ ಮೆಜಾರಿಟಿ ಆಗನ ಮುದ್ದ ಮಾಡಿದಾರೆ ಅವ್ರು. ಅಧ್ಯಕ್ಷ ಸ್ಥಾನ ಸಲ ಅಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಇಳಿಸ್ಬೇಕಾದ್ರೆ ಅವ್ರ ವಿಶ್ವಾಸ ಆಯ್ತು. ಅದ್ರ ಸಂಬಂಧ ಅವ್ರು ಮಾಡಿದ್ರು. ರಾಜೀನಾಮೆ ಕೊಡ್ರಿ, ಇಲ್ಲಾಂದ್ರೆ ನಿಮ್ಮ ಹೆಣ್ಮಗಳಾಗ್ತಾಳು, ಕೋರ್ಟ್ಗೆ ನಿಲ್ಲಿಸ್ತೇವೆ, ಜೈಲ್ಗೆ ಹಾಕ್ತೇವೆ, ಎಲ್ಲಾನ ದಬಾನಿಗೆ ಕೊಟ್ಟಿದ್ದಾರೆ ದೇವ್ರ. ಯಾರು ಕೊಟ್ರಿ? ಯಾರ ಹೆಸರದ ಗೊತ್ತೈತಿ? 7 ನಂಬರ್ ವಾರ್ಡ್ ರೀ, 8 ನಂಬರ್ ವಾರ್ಡ್ದ ಮೆಂಬರ್. ಅವ್ರೇ ರೀ. ಉಳ್ದವ್ರು ಯಾರು ಹಿರು ಕುಡಿಯವ್ರು ಯಾರು ಇಲ್ರಿ. ಈಗ ಏನು ಹೇಳಿ ಬಯಸ್ತೀರಿ? ಏನು ಅವ್ರಿಗೆ ಆಹ್ವಾನ ಏನು ಮಾಡ್ತೀರಿ ಮೀಡಿಯಾ ಮುಖಾಂತರ ಅವ್ರಿಗೆ? ಮೀಡಿಯಾ ಮುಖಾಂತರ ಅವ್ರು ಯಾವಾಗ ಬರ್ರಿ ಏನಿದ್ ನಾವು ತಪ್ಪು ಮಾಡಿ ತೆಗಿಲಿ, ಅದಕ್ಕೆ ನಾವು ಬಂದಿದ್ದೆವು. ಯಾವುದೋ ಇನ್ಕ್ವೈರಿ ಮಾಡಕ್ಕೆ ನಮ್ದೇನು ತಕರಾರಿಲ್ಲ. ಅವ್ರು ಮಾಡಲಿ, ಅವ್ರು ಮಾಡಿದ ಆರೋಪ ಎಲ್ಲ ಸುಳ್ಳಿ. ಮತ್ತು 30 ಮೆಂಬರ್ ಎಲ್ಲರೂ ಕೆಲಸ ಮಾಡ್ಕೊಂಡು ಖರೀನ ಐತಿ. ಅವ್ರು ವಾರ್ಡ್ದಾಗ ಹೋಗಿ ನೀವು ನೋಡ್ಬೋದು. ಅವ್ರವ್ರು ವಾರ್ಡ್ದಾಗ ಹೋಗಿಸಿಂದ ಅವ್ರು ನೋಡ್ರಿ. ನಾವೆಲ್ಲ ಕೆಲಸ ಎಲ್ಲರೂ 30 ಮಂದಿಗೆ ಸೌನ್ ಹಚ್ಕೊಡಿದವ್ರು. ಅವ್ರು ಮಾಡಿದ ನಂತರ ಅದು ಇಲ್ಲ. ಈಗ ಸದ್ಯ ಬಂದದ್ದು ಕೆಲಸಗಳು ಇದಾವ್ರಿ, ಅದಕ್ಕೂ ಅವರು ಬಂದು ಹಿಡಿದಾರು. ಸದ್ಯ ಈಗ ಮಡ್ಯಾಗ ಬಂದು 2 ಕೋಟಿ ರೂಪಾಯಿ ಗಟ್ರ ಅನುದಾನ ಬಂದಿದ್ದೈತಿ, ಅದನ್ನು ಬಂದು ಹಿಡಿದಾರು. ಅದಕ್ಕೆ ಸಾರ್ವಜನಿಕದ ಇದು ಅವರ ಇದು ಮಾಡಿದಾರೆ, ಬಂದ್ ಮಾಡಿದಾರೆ. ಸುಮ್ಮನೆ ಊರ ಹೆಸರು ಕೆಡ್ಸೋದಾರಿ ಅವ್ರು. ಊರಾಗ ಅಭಿವೃದ್ಧಿ ಆದದ್ದು ನೋಡಕ್ ಹೋಗತ್ರಿ. ಗಟ್ರ ಬಿಟ್ರೆ ಎಲ್ಲ ಆಗಿದಾವ್ರಿ. ಈಗ ಅವ್ರು ಯಾರು ತಕರ ಮಾಡಿದ್ರು ಅವ್ರ ಮಾಡಿದವ್ರು ಅವ್ರನ್ನ ಗಟ್ರ ಇದಾವು. ಅವ್ರು ಬಾಡ ಅಂದ್ರೆ ಅವ್ರನ್ನ ಬಿಲ್ ಪೆಂಡಿಂಗ್ ಇರ್ಬೋದು. ನಮ್ದು ಇಷ್ಟ ಅನ್ನೋದಕ್ಕೆ ರೈತರು ಯಾರು ದನಗೋ ಶೇಡ್ ಮಾಡಿದ್ರು ಅವ್ರು ಎಲ್ಲ ಬಿಲ್ ಪಾಸ್ ಮಾಡ್ಬೇಕು ಅನ್ನೋದು ಇಷ್ಟ ಐತಿ ನಮ್ಮ ಕಡೆ. ಈಗ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರು ಬೆಳೆಯುತ್ತೆ ಈ ವಿಷಯವಾಗಿತ್ತು ರೀ. ಈ ಭ್ರಷ್ಟಾಚಾರ ಪ್ರಕರಣ ಆಗಿತ್ತು. ಅವ್ರು ತನಿಖೆ ಮಾಡಕ್ಕೆ ಮಾಡ್ರಿ, ನಮ್ದು ಏನು ತಕರಲ್ಲ. ತನಿಖೆ ಮಾಡಲಿ. ತನಿಖೆ ಮಾಡಕ್ಕೆ ನಮ್ದು ಏನೋ ಅಭಿಪ್ರಾಯ ಇಲ್ಲ. ತನಿಖೆ ಮಾಡಕ್ಕೆ ನಾವು ಸಿದ್ದಿದ್ದವು. ಅಂದ್ರೆ ನಿಮ್ಮ ಅವಧಿಯೊಳಗೆ ಯಾವುದೇ ರೀತಿಯ ಭ್ರಷ್ಟಾಚಾರ ಅಡಿಟ್ ಪ್ರತಿ ವರ್ಷ ಮೀಟಿಂಗ್ ಐತಿ, ಅಡಿಟ್ ಐತಿ. ಪ್ರತ್ಯೇಕ ಮೀಟಿಂಗ್ದಾಗ ಠರ ಊದಿ ಹೇಳ್ತಾರು. ಇದ್ರಾಗ ಹೊರಗಿದ್ದವ್ರು ಯಾರು ಇಲ್ಲ, ಎಲ್ಲ ಮೆಂಬರ್ ಅದಾರು. ಉದ್ದೇಶಪೂರ್ವಕ ಆರೋಪ ಮಾಡಿದ್ರು, ಉದ್ದೇಶಪೂರ್ವಕ ಮಾಡಿದ್ರು. ಅವಿಶ್ವಾಸ ಠರಾವ್ ಆಗುಲಾಗನ ಮೆಜಾರಿಟಿ ನಮ್ದು ಆಗಿದ ಕಾರಣ ಅವ್ರು ಇದು ಮಾಡಿದ್ರು. ಅಂದ್ರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಕಾಮಗಾರಿ ಆಗುಲ್ದನ ಬಿಲ್ ತೆಗಿದ್ದೀರ ಅಂತ ಒಂದು ಆರೋಪ. ಅದು ಒಟ್ಟು ಸುಳ್ಳು ಆರೋಪ. ಏನು ಹೇಳ್ತೀರಿ ಹೇಳ್ರಿ?